ಗೋ ವಿಮೋಚನೆ ಮಾಡೋದು ಪ್ರತಿಭಟನೆ ಕೂತ್ಕೊಂಡ್ರಲ್ಲ, ಆಗ ಯಾಕೆ RSS ರಿಜಿಸ್ಟರ್ ಆಗಿಲ್ಲ ಅಂತ ಯಾರೂ ಕೇಳಲಿಲ್ಲ? ಕಾಶ್ಮೀರಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟು ಸಹಾಯ ಮಾಡಿಕೊಟ್ರಲ್ಲ RSSನವರು, ಆವಾಗ ಯಾಕೆ ಯಾರು ಸಂಘ ರಿಜಿಸ್ಟರ್ ಆಗಿಲ್ಲ ಅಂತ ಕೇಳಲಿಲ್ಲ? ಯೋಧರ ಜೊತೆ ನಿಂತ್ಕೊಂಡು ಸಹಾಯ ಮಾಡಿದ್ರಲ್ಲ RSSನವರು, ಆವಾಗ ಯಾಕೆ ಯಾರು RSS ರಿಜಿಸ್ಟರ್ ಆಗಿಲ್ಲ, ನೋಂದಣಿ ಆಗಲಿಲ್ಲ ಅಂತ ಕೇಳಿ? ಲಕ್ಷ ರೂಪಾಯಿ ಕೆಲಸ ಮಾಡಿದ್ರು ಸಹ ₹1 ಕೆಲಸ ಮಾಡಿದ್ದೀವಿ ಅಂತ ತೋರಿಸ್ಕೊಳಲ್ಲ. ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯ ಹಾಗೂ ದೇಶದಾದ್ಯಂತ ತುಂಬ ವಿವಾದಕ್ಕೊಳಗಾಗಿದೆ. ಅದೇನಪ್ಪ ಅಂದರೆ RSS ಅಂತ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ದೇಶದ ಒಂದು ಅತಿ ದೊಡ್ಡ ಸಂಘಟನೆ. ಈ ಒಂದು ಸಂಘಟನೆಯ ಬಗ್ಗೆ ಕೆಲವಾರು ಜನಗಳು ಕೆಲವಾರು ಪ್ರಶ್ನೆಗಳ ಮೂಲಕ ವಿವಾದಕ್ಕೆ ಈಡು ಮಾಡ್ತಾ ಇದ್ದಾರೆ. ಆದರೆ ನಾನು ಇದಕ್ಕೂ ಮೊದಲೇ ಒಂದು ವಿಡಿಯೋ ಮಾಡಿದ್ದೆ, ಅದು ಎಷ್ಟು ಜನ ನೋಡಿದ್ರೆ ಬಿಟ್ಟರೋ ಅದು ಬೇರೆ ವಿಚಾರ. ಆದರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಕ್ಕೆ ಪ್ರಾರಂಭ ಮಾಡಿದ್ರು ಹಾಗೂ ಯಾಕೆ ಇದು ಇಂಥ ಸಂಘನ ಸ್ಥಾಪನೆ ಮಾಡಿದ ಮಹಾನುಭಾವರು ಯಾರು, ಅವ್ರ ಉದ್ದೇಶ ಏನಿತ್ತು? ನಮ್ಮ ದೇಶಕ್ಕೆ ಮೊಘಲರು ಬಂದಿದ್ದರು, ಪೋರ್ಚುಗೀಸರು ಬಂದಿದ್ದರು, ಹಾಗೂ ಬ್ರಿಟಿಷರು ಬಂದಿದ್ದರು, ಇನ್ನೂ ಹಲವಾರು ರಾಜ್ಯಗಳು ಬಂದು ನಮ್ಮ ದೇಶನ ಕೊಳ್ಳೆ ಹೊಡೆದು ನಮ್ಮ ಜನಗಳನ್ನ ಸಿಕ್ಕಾಪಟ್ಟೆ ತೊಂದರೆಗೀಡು ಮಾಡಿ ಏನೇನೋ ಸಿಕ್ಕಾಪಟ್ಟೆ ಕಷ್ಟಗಳು ಕೊಟ್ಟಿದ್ದರು, ನರಕ ಸೃಷ್ಟಿ ಮಾಡಿದರು. ಅದನ್ನು ಮನಗೊಂಡಂಥ ಡಾಕ್ಟರ್ ಕೇಶವರಾಮ ಹೆಡ್ಗೆಯವರವರು ಸ್ಥಾಪನೆ ಮಾಡಿದ ಸಂಘ ಇದು. ಅವರ ಕುಟುಂಬವನ್ನು ಕೂಡ ಒಂದು ಬಡತನಕ್ಕೀಡು ಮಾಡಿ ದೇಶಕ್ಕೋಸ್ಕರ ಹೋರಾಡಿ ದೇಶಕ್ಕೋಸ್ಕರ ಒಂದು ಸಂಘಟನೆ ಮಾಡಿದಂಥ ನಿಸ್ವಾರ್ಥ ಮನೋಭಾವವುಳ್ಳ ವ್ಯಕ್ತಿ ಅಂದರೆ ಅದು RSS ಸಂಸ್ಥಾಪಕರು. RSS ಒಂದು ಸಣ್ಣ ಪುಟ್ಟ ಸಂಸ್ಥೆ ಅಲ್ಲ, ಇಡೀ ದೊಡ್ಡ ಸಂಸ್ಥೆ, ಇಡೀ ಜಗತ್ತಿಗೆ ದೊಡ್ಡ ಸಂಘಟನೆ ಆಗಿರುವುದರಿಂದ ಎಷ್ಟೋ ಜನ ಆ ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಒಂದು ಉತ್ತಮವಾದ ವಿಚಾರಗಳ ಪಕ್ಷಾತೀತವಾಗಿ ಮೆಚ್ಕೊತಾ ಇದ್ದಾರೆ. ಆದರೆ ಕೆಲವರು ಯಾಕಪ್ಪ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಈ ಒಂದು RSS ಒಂದು ಪಕ್ಷಕ್ಕೆ ಸೀಮಿತವಾಗಿದೆ, ಈ RSSನಿಂದ ಆ ಪಕ್ಷ ಬೆಳೆದು ಬಿಡ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರುಗಳು ಪ್ರಶ್ನೆ ಮಾಡ್ತಾ ಇರೋದು ಏನಪ್ಪ ಅಂದರೆ, ಯಾಕೆ ಇದು RSS ಒಂದು ರಿಜಿಸ್ಟ್ರೇಷನ್ ಮಾಡಿಲ್ಲ, ನೋಂದಣಿ ಮಾಡ್ಕೊಂಡಿಲ್ಲ, 100 ವರ್ಷ ಆಯ್ತಲ್ಲ, ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ ಅಂತ ಪ್ರಶ್ನೆಗಳು ಬರ್ತಾಯಿತ್ತು. ಯೂಟ್ಯೂಬ್ನಲ್ಲಿ ಬಂದ ಒಂದು ವಿಡಿಯೋ ನೋಡಿದೆ. ಶ್ರೀಕಾಂತ್ ಶೆಟ್ಟಿ ಅವರು ಅಂತ, ಅವರು ಯೂಟ್ಯೂಬರು, ಅವರು ಒಂದು ಉತ್ತಮವಾದ ವಿಚಾರನ ಅದನ್ನು ಮಂಡಿಸಿದ್ದಾರೆ. ತಾವೆಲ್ಲರೂ ಈ ವಿಡಿಯೋ ನೋಡಿ ಆಮೇಲೆ ಮಾತಾಡೋಣ. ಇದೇ RSS ಇಲ್ಲ ಅಂದಿದ್ರೆ ಇಂದು ನೀವುಗಳೆಲ್ಲ ಗೋವಾಗೆ ಮಜಾ ಮಾಡೋದಕ್ಕೆ ಇಷ್ಟು ಸುಲಭವಾಗಿ ಹೋಗಿ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಗೋವಾ ಹೋಗೋದಕ್ಕೇನೆ ವೀಸಾ ತೆಗೆದುಕೊಂಡು ಹೋಗ್ಬೇಕಾಗಿರೋದು. ಗೋವಾ ವಿಮೋಚನೆಯ ಇತಿಹಾಸ ಏನಾದರೂ ನಿಮ್ಗಳು ಗೊತ್ತಿದೆಯಾ? 1947 ಬ್ರಿಟಿಷರು ನಮ್ಗೇನು ಸ್ವತಂತ್ರವನ್ನ ನೀಡ್ಬಿಟ್ರು. ಗೋವಾಕ್ಕೆ ಸ್ವತಂತ್ರ ಸಿಕ್ಕಿತ್ತಾ? ಗೋವಾಕ್ಕೆ ಸ್ವತಂತ್ರ ಸಿಕ್ಕಿತ್ತಾ? ಗೋವಾ ಪೋರ್ಚುಗೀಸರ ಹಿಡಿತದಲ್ಲಿತ್ತು. ಪೋರ್ಚುಗೀಸರು ಗೋವಾವನ್ನ ಬಿಟ್ಕೊಡೋದಕ್ಕೆ ಅಂದ್ರೆ ಸ್ವತಂತ್ರವನ್ನ ನೀಡೋದಕ್ಕೆ ಸಿದ್ಧರಿರಲಿಲ್ಲ. ಪುಣ್ಯಾತ್ಮ ಯಾರೇಳಿ ಆ ಪುಣ್ಯಾತ್ಮ? ಚಾಚಾ ನೆಹರು ರಾಜತಾಂತ್ರಿಕ ಮಾತುಕತೆಗಳ ಮೂಲಕವಾಗಿ ನಾವು ಗೋವಾವನ್ನ ಪಡ್ಕೊಳ್ತೀವಿ ಅಂತ ಕೂತಿದ್ದ ಮನುಷ್ಯ. ಆ ಸಮಯದಲ್ಲಿ ಇದೇ RSS ಸ್ವಯಂ ಸೇವಕರು ಗೋವಾ ಗಡಿ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತವಾಗಿ ಧರಣಿ ಕೂತ್ಕೊಳ್ತಾರೆ. ಗೋವಾಕ್ಕೆ ಸ್ವತಂತ್ರವನ್ನ ಕೊಡಿಸ್ಬೇಕು ಅಂದ್ರೆ ಗೋವಾ ವಿಮೋಚನೆಗೊಳಿಸಬೇಕು ಅಂತ ಶಾಂತಿಯುತವಾಗಿ ಧರಣಿಯನ್ನು ನಡೆಸುತ್ತಿದ್ದಂತಹ ಇದೇ RSS ಸ್ವಯಂ ಸೇವಕರ ಮೇಲೆ ಪೋರ್ಚುಗೀಸ್ ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಆ ಗುಂಡಿನ ದಾಳಿಯಲ್ಲಿ ಸುಮಾರು ಅನೇಕ RSS ಸ್ವಯಂ ಸೇವಕರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡ್ತಾರೆ. ಈ ಸುದ್ದಿ ದೇಶದ ತುಂಬಾ ಹರಡುತ್ತೆ. ಈ ಸುದ್ದಿ ದೇಶದ ತುಂಬಾ ಹರಡಿದ ನಂತರ ಸರ್ಕಾರದ ಮೇಲೆ ಒತ್ತಡ ಬೀಳುತ್ತೆ. ಆಗ ಸರ್ಕಾರ ಆಪರೇಷನ್ ವಿಜಯ್ ಎಂಬ ಹೆಸರಿನಲ್ಲಿ 1961 ಗೋವಾ ಮೇಲೆ ದಾಳಿ ಮಾಡಿ ಗೋವಾವನ್ನ ವಿಮೋಚನೆಗೊಳಿಸೋದು. ನಮ್ಗೆಲ್ಲ ಯಾವಾಗ ಸ್ವತಂತ್ರ ಸಿಕ್ಕಿದ್ದು? 1947 ಗೋವಾಕ್ಕೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ? 1961 ಸ್ವಲ್ಪ ಯಾಮಾರಿದ್ರೆ ಏನ್ ಹೇಳಿ, ಸ್ವಲ್ಪ ಯಾಮಾರಿದ್ರೆ ಕಾಶ್ಮೀರನ ಕೈ ತಪ್ಪ ಹೋಗ್ತಿದ್ದು. ಗೊತ್ತಿದ್ಯಾ ಅದು? ಇದೇ RSS ಇಲ್ಲ ಅಂದಿದ್ರೆ ನಮ್ಗೆ 1947 ಸ್ವತಂತ್ರ ಸಿಕ್ತು. ಅಂದ್ರೆ ಸ್ವತಂತ್ರ ಕೊಟ್ಟರು ಅವರೇನೇನೆ. ಸ್ವತಂತ್ರ ಕೊಟ್ಟ ತಕ್ಷಣ ಪಾಕಿಸ್ತಾನ ಕಾಶ್ಮೀರವನ್ನು ವಶಪಡಿಸಿಕೊಳ್ಬೇಕು ಅಂತ ಕಾಶ್ಮೀರದ ಮೇಲೆ ದಾಳಿಗೆ ಸಿದ್ಧಗೊಂಡ್ಬಿಡುತ್ತೆ. ಇವಾಗ ನಮ್ಮ ಭಾರತದ ಸೈನಿಕರು ಶ್ರೀನಗರವನ್ನ ತಲುಪಬೇಕು ಅಂದ್ರೆ ಹೇಗೆ ತಲುಪಬೇಕು? ಅಷ್ಟು ಬೇಗ ಇರೋದು ಒಂದೇ ಮಾತು,
ಯಾವುದು? ವಾಯುಮಾರ್ಗ. ವಾಯುಮಾರ್ಗದ ಮೂಲಕವಾಗಿ ನಮ್ಮ ಸೈನಿಕರು ತಲುಪಬೇಕು ಅಂದರೆ ಶ್ರೀನಗರದಲ್ಲಿ ರನ್ವೇ ಅಂದರೆ ವಿಮಾನ ಇಳಿಯೋದಕ್ಕೆ ರನ್ವೇ ಏನಿದೆ ಅದು ತುಂಬ ಮಂಜು ತುಂಬ್ಕೊಂಡ್ಬಿಟ್ಟಿದೆ, ಮಂಜುಗಡೆ ತುಂಬ್ಕೊಂಡ್ಬಿಟ್ಟಿದೆ. ಅದನ್ನ ಕ್ಲಿಯರ್ ಮಾಡಬೇಕು. ಯಾರಪ್ಪ ಕ್ಲಿಯರ್ ಮಾಡ್ತಾರೆ? ಯಾರು ಕ್ಲಿಯರ್ ಮಾಡಿಕೊಡ್ತಾರೆ? ಅವಾಗ ಇದೇ RSS ಸ್ವಯಂ ಸೇವಕರು 500ಕ್ಕೂ 600ಕ್ಕೂ ಹೆಚ್ಚು ಮಂದಿ ಆ ರನ್ವೇನ ಕ್ಲಿಯರ್ ಮಾಡಿಕೊಡ್ತಾರೆ. ಆಗ ನಮ್ಮ ಭಾರತದ ಸೈನಿಕರ ಯುದ್ಧ ವಿಮಾನ ಶ್ರೀನಗರದ ರನ್ವೇಲಿ ಇಳಿದು ಕಾಶ್ಮೀರವನ್ನ ಮತ್ತೆ ವಶಪಡಿಸ್ಕೊಳ್ಳೋದು. ಇದು ಗೊತ್ತಿದೆಯಾ ನಿಮ್ಗೇನಾದ್ರೂ? ತುಂಬಾ ಜನರಿಗೆ ಗೊತ್ತಿಲ್ಲ. ಅದು ಬಿಟ್ಬಿಡಿ ಹೋಗ್ಲಿ. 1962ನಲ್ಲಿ ಚೀನಾ ಮತ್ತೆ ಭಾರತದ ನಡುವೆ ಯುದ್ಧ ನಡೀತಿರುತ್ತಲ್ಲ, ಅವಾಗ ನಮ್ಮ ಭಾರತದ ಸೈನಿಕರ ಜೊತೆಯಲ್ಲಿ ನಿಂತಿದ್ಯಾರು, ಕೆಲಸ ಮಾಡಿದ್ಯಾರು ನಮ್ಮ ಸೈನಿಕರ ಪರವಾಗಿ? ಇದೇ RSS ಸ್ವಯಂ ಸೇವಕರೇ, ಬೇರೆ ಯಾರೂ ಅಲ್ಲ. ಹುತಾತ್ಮರಾದಂತಹ ಯೋಧರ ಕುಟುಂಬದ ಜೊತೆಯಲ್ಲಿ ಇದೇ RSS ಸ್ವಯಂ ಸೇವಕರೇ ನಿಂತಿದ್ದು, ಅವರ ಕುಟುಂಬದ ಜೊತೆಯಲ್ಲಿ. ಅದೆಲ್ಲ ಬಿಟ್ಬಿಡಿ ಇತಿಹಾಸನ. ಮೊನ್ನೆ ಕೇರಳದಲ್ಲಿ ಪ್ರವಾಹಗೆ ಎಷ್ಟೋ ಮನೆಗಳೆಲ್ಲ ಕೊಚ್ಕೊಂಡು ಹೊರಟೋಗ್ಬಿಟ್ವಲ್ಲ, ಅವಾಗ ಅಲ್ಲಿ ಹೋಗಿ ಅಲ್ಲಿ ಕ್ಲಿಯರ್ ಮಾಡಿಕೊಡುವಂತ ಕೆಲಸ ಯಾರು ಮಾಡಿದ್ದು? ಇದೇ RSS ಸ್ವಯಂ ಸೇವಕರೇನೆ. ಇತಿಹಾಸಗಳು ಗೊತ್ತಿದ್ಯಾ? ಸುಮ್ಮನೆ ಬಾಯಿ ಬಂದಂಗೆ ಮಾತನಾಡ್ತಾರೆ. RSS ಏನ್ ಮಾಡ್ಬಿಟ್ಟಿದ್ದಾರೆ ಸ್ವಯಂ ಸೇವಕರುಗಳು ಅಂತಂದ್ಬಿಟ್ಟು ತಿಳ್ಕೊಳ್ಳಿ. ಫಸ್ಟು ಒಂದು ಬುಕ್ ಇದೆ, ಅದನ್ನ ಹೇಳ್ತೀನಿ, ಅದನ್ನ ಓದಿ. ದಿ ಫರ್ಗಾಟನ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮ್ಗಳಿಗೆ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಏನು ಮಾಡಿದೆ ಅಂತ. ಕೆಲವರು ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯಲ್ಲಿರುವ ಸ್ವಾತಂತ್ರ್ಯಕ್ಕೋಸ್ಕರ ಅವರ ಮನೆ ನಾಯಿ ಕೂಡ ಸತ್ತಿಲ್ಲ ಅಂತ. ಕೇಳಿಸ್ಕೊಂಡ್ರಲ್ಲ ಎಷ್ಟು ಜನ ಸತ್ತರು ಅಂತ. ಸ್ವತಃ RSSನವರೇ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯಲ್ಲಿ ಇದ್ದ ಕಾರ್ಯಕರ್ತರೇ ಸಾವಿರಾರು ಜನ ಭಾರತ ದೇಶದ ಒಂದು ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ಸತ್ತಿದ್ದಾರೆ. ಅಂದರೆ ಇನ್ನು ಆ ನಾಯಿ ಪ್ರಶ್ನೆ ಎತ್ತುವಂಥ ಅಗತ್ಯವೇನಾದರೂ ಇತ್ತು ಅಲ್ವಾ ಸ್ನೇಹಿತರೆ? ಹೌದು. ಹಾಗೂ ಕೆಲವರು ಹೇಳ್ತಾರೆ ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ RSSನವರ ಪಾತ್ರ ಏನಿತ್ತು ಅಂತ. RSSನವರು ಬೆಳೆದು ಬಂದ ರೀತಿ, ಆ ಹಾದಿಯಲ್ಲಿ ಏನೇನೆಲ್ಲ ಎಡರು ತೊಡರುಗಳಾಯಿತು, ಏನೇನೆಲ್ಲ ವಿಚಾರ ಆಯಿತು ಅಂತ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ RSS ಎಂಥ ಉತ್ತಮವಾದ ಕೆಲಸ ಮಾಡಿದೆ ದೇಶಕ್ಕೆ ಅಂತ ಅರ್ಥ ಆಗುತ್ತೆ. ವಿಮೋಚನೆ ಮಾಡಿದ ಪ್ರತಿಭಟನೆ ಕೂತ್ಕೊಂಡ್ರಲ್ಲ, ಆಗ ಯಾಕೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಿಜಿಸ್ಟರ್ ಆಗಿಲ್ಲ ಅಂತ ಯಾರೂ ಕೇಳಲಿಲ್ಲ. ಕಾಶ್ಮೀರಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟು ಅಲ್ಲಿ ಹೋಗಿ ನಮ್ಮ ವಿಮಾನಗಳೆಲ್ಲ ಹೆಲಿಕಾಪ್ಟರ್ಗಳು ಇಳಿಯೋದಕ್ಕೆ ಸಹಾಯ ಮಾಡಿಕೊಟ್ರಲ್ಲ RSSನವರು. ಆವಾಗ ಯಾಕೆ ಯಾರೂ ಸಂಘ ರಿಜಿಸ್ಟರ್ ಆಗಿಲ್ಲ ಅಂತ ಕೇಳಲಿಲ್ಲ. ಹಾಗೂ 1962ನೇ ಇಸ್ವಿಲಿ ಚೀನಾದ ಮೇಲೆ ಯುದ್ಧ ಮಾಡಿದ್ರಲ್ಲ ಭಾರತೀಯರು, ಅದ್ರ ಜೊತೆಲಿ ಯೋಧರ ಜೊತೆ ನಿಂತ್ಕೊಂಡು ಸಹಾಯ ಮಾಡಿದ್ರಲ್ಲ RSSನವರು. ಆವಾಗ ಯಾಕೆ ಯಾರು RSS ರಿಜಿಸ್ಟರ್ ಆಗಿಲ್ಲ, ನೋಂದಣಿ ಆಗಲಿಲ್ಲ ಅಂತ ಕೇಳಲಿಲ್ಲ. ಉತ್ತಮ ದೇಶದ ಉತ್ತಮ ಕೆಲಸಗಳು ಮಾಡುವಾಗ ದೇಶಕ್ಕೆ ರಕ್ಷಣೆ ಒಂದು ವಿಚಾರದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೇಶದ ಪರವಾಗಿ ಹೋರಾಡಿದ್ರಲ್ಲ, ಆಗ ಯಾಕೆ ಯಾರು ಈ RSS ರಿಜಿಸ್ಟರ್ ಆಗಿಲ್ಲ ಅಂತ ಕೇಳಲಿಲ್ಲ. ಕೇವಲ ರಾಜಕೀಯ ದುರುದ್ದೇಶಕ್ಕೆ ನಮ್ಮ ಈ ಒಂದು ಸಂಘಟನೆ, ನಮ್ಮ ಪಕ್ಷಕ್ಕೆ ಒಂದು ಸಹಾಯ ಇಲ್ಲ ಅನ್ನೋ ಉದ್ದೇಶಕ್ಕೆ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂತ, ಒಂದು ನೋಂದಣಿ ಆಗಲಿಲ್ಲ ಅಂತ ಒಂದು ವಿಚಾರ ಎತ್ಕೊಂಡಿದ್ದಾರೆ ಹೊರತು ಇದು ಭಾರತ ದೇಶಕ್ಕೆ ಎಷ್ಟು ಸಂಘಟನೆ ದೇಶದಾದ್ಯಂತ ಅಂದರೆ 100 ವರ್ಷಗಳ ಒಂದು ಇತಿಹಾಸದಲ್ಲಿ ಭಾರತ ದೇಶಕ್ಕೆ ಎಷ್ಟು ಸಹಾಯ ಮಾಡಿದೆ, ಎಷ್ಟು ಉತ್ತಮವಾದ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ, ಎಷ್ಟು ಜನಗಳಿಗೆ ಎಷ್ಟು ಸಂಸ್ಕಾರ ಕೊಡ್ತಾ ಇದೆ, ಎಷ್ಟು ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿಯಲ್ಲಿ ಬೆಳೆಸ್ತಾ ಇದೆ RSS ಅಂತ ಯಾರು ಕೇಳೋಲ್ವಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಆಯಿತು, ತಮ್ಮ ಕಣ್ಣಾರೆ ನೋಡಿರ್ಬೋದು, ಆದರೆ ಮರ್ತೋಗಿರ್ಬೋದೇನೋ ಗೊತ್ತಿಲ್ಲ ಕೆಲವರಿಗೆ. ತಮ್ಮ ಕಣ್ಣಾರೆ ನೋಡಿದ್ರ ಕೇರಳದಲ್ಲಿ ಆಗಿರೋ ಅನಾಹುತಗಳಲ್ಲಿ ಎಷ್ಟೋ ಜನ ಸಾವಿರಾರು ಮಂದಿ ಹೋಗಿ RSSನವರು ಅವರಿಗೆ ಹೆಲ್ಪ್ ಮಾಡಿದ್ರು. ಎಷ್ಟೋ ಜನ ಅವರಿಗೆ ಒಂದು ಪ್ರಕೃತಿ ವಿಕೋಪಕ್ಕೆ ಬಲಿಯಾದವ್ರಿಗೆ ಎಷ್ಟೋ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಬಂದರು. ಅದೆಲ್ಲ ತಮ್ಗೆ ಗೊತ್ತಾಗಲಿಲ್ವಾ? ಕೆಲವರು ಯಾರು ಹೇಳ್ತಾರೆ ಈ ಎಷ್ಟೋ ಜನ ಕಣ್ಣಾರ ಕಂಡ್ರೂ ಸಹ ಅದನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ತಮ್ಮ ಅನಿಸಿಕೆಗಳಿಗೆ ಏನಾದರೂ ಹೊಡೆತ ಬಿದ್ದುಬಿಡುತ್ತೆ ಅಂತ. RSS ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ, ಅದು ನಿಜ. ರಿಜಿಸ್ಟ್ರೇಷನ್ ಮಾಡಿಲ್ಲ, ಅದು ನಿಜನೇ. ಯಾಕಂದರೆ ನೋಡಿ, RSS ತಾವು ಏನೇ ಒಳ್ಳೆ ಕೆಲಸ ದೇಶಕ್ಕೋಸ್ಕರ ಎಷ್ಟೇ ಒಳ್ಳೆ ಉತ್ತಮವಾದ ಕೆಲಸಗಳು ಮಾಡಿದ್ರು ಸಹ ಅದನ್ನು ಸಹ ರಿಜಿಸ್ಟ್ರೇಷನ್ ಮಾಡಲಿಲ್ಲ. ಅದು ಸ್ವಲ್ಪ ನೆನಪಿಟ್ಕೊಳ್ಳಿ. ಈಗ ಕೆಲವರು
1,000 ರೂಪಾಯಿ ಏನಾದರೂ ಸಮಾಜದ ವಿಚಾರದಲ್ಲಿ ಸಹಾಯ ಮಾಡಿಬಿಟ್ಟು ನಾನು ಲಕ್ಷ ರೂಪಾಯಿ ಸಹಾಯ ಮಾಡಿದೆ ಅನ್ನೋ ಥರ ಬೋಲ್ಡ್ ಹಾಕ್ಕೊಂತಾರಲ್ಲ, ಆ ರೀತಿ RSS ಬೋಲ್ಡ್ ಹಾಕ್ಕೊಳಲ್ಲ. ಲಕ್ಷ ರೂಪಾಯಿ ಕೆಲಸ ಮಾಡಿದರೂ ಸಹ 1 ರೂಪಾಯಿ ಕೆಲಸ ಮಾಡಿದ್ದೀವಿ ಅಂತ ತೋರಿಸ್ಕೊಳಲ್ಲ. ಅದೇ RSS. ಅದಕ್ಕೆ ನಿಮಗೆ RSS ಬಗ್ಗೆ ಏನೂ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ. ಇನ್ನು ಕೆಲವೊಂದು ವಿಡಿಯೋಗಳು ನೋಡಿ RSS ವಿರುದ್ಧ ಕಮೆಂಟ್ಸ್ಗಳು ಹಾಕ್ತಾರಲ್ಲ, ಅವ್ರಿಗೆ ಏನು ಹೇಳಬೇಕು ಅರ್ಥ ಆಗಲ್ಲ. ಪ್ರಮುಖರಾಗಿ ಸೇವೆಗೆ, ವಿಮುಖರಾಗಿ ಪ್ರಚಾರಕ್ಕೆ, ಅಂದರೆ ದೇಶ ಸೇವೆಗೆ ಮುಂಚೂಣಿಯಲ್ಲಿ ಬರ್ರಿ, ಆದರೆ ಪ್ರಚಾರ ಯಾರೂ ತಗೊಳ್ಬೇಡಿ. ಈ ಒಂದು ವಿಚಾರ RSS ಅಲ್ಲಿ ಬಂದಿರುತ್ತೆ. ಆದರೆ ಯೂಟ್ಯೂಬರ್ಗಳಾಗಿ ಕೆಲವೊಂದು ಅರ್ಧ ಬೆಂದ ತಲೆಗಳಿಗೆ, ಕೆಲವು ತಪ್ಪು ತಿಳುವಳಿಕೆ ಇರೋರಿಗೆ ನಾವು ಯೂಟ್ಯೂಬರ್ಗಳಾಗಿ ಇಂಥ ಒಂದು ಸಂಘಟನೆಯ ಪರವಾಗಿ, ಅಂದರೆ ಉತ್ತಮವಾದ ವಿಚಾರದ ಪರವಾಗಿ ನಾವು ಮಾತಾಡಲೇಬೇಕಾಗಿದೆ ಅಂತೇಳ್ತಾ, ಇದನ್ನೆಲ್ಲರೂ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ. RSS ಇದು ಮಾಡಿದ್ದೆ ತಮಗೆ ಅನಿಸಿದರೆ, ಉತ್ತಮವಾದ ವಿಚಾರ ಅಂತ ಅನಿಸಿದರೆ ಇದನ್ನೆಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ತಾವು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.